ಹಲೋ ನಮಸ್ತೆ ಗುರುಗಳೇ, ವೆಲ್ಕಮ್ ಟು ಅಲೆಮಾರಿ ಕನ್ನಡಿಗ. ಹಾಯ್, ಹಲೋ, ನಮಸ್ತೆ. ನಾನು ಪ್ರಜು. ನನ್ನ ಮೊಟ್ಟ ಮೊದಲ ಯೂಟ್ಯೂಬ್ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನಿದ್ದೀನಿ ದ ಫೆಡರೇಟೆಡ್ ಸ್ಟೇಟ್ ಆಫ್ ಮೈಕ್ರೋನೇಷಿಯಾ, ಚುಕ್. ಇದು ಸಾಕಿ ಅಂತ ನಮ್ಮದೇ ಇಂಡಿಯನ್ಸ್ ಅವರೊಂದು ಅಂಗಡಿ, ಇಂಡಿಯನ್ ಅವ್ರದ್ದು. ಇಲ್ಲಿ ತುಂಬ ಜನ ಇಂಡಿಯನ್ಸ್ ಇದ್ದೀವಿ, ನಾನು ನಡೀತಾ ಇದೆ ಹೇಗೋ ಹೇಗೋ. ನಮ್ಮ ಪಾರ್ಟ್ನರ್ ಬಂದರು. ಹಲೋ, Morning. ಮಾರ್ನಿಂಗ್. ಮಾರ್ನಿಂಗ್. Morning. How are you? Yeah, I'm good. What I'm about going you? India. Good. You're going to India? Oh, that's. Really? I go to India. When? Go. Today. I go. Today evening? You look me, I want to play. Yeah, sure. Tadi satak. Go. Iya, record pose. Pose boleh kira. Back Alright. is clear? Katok, katok. Shoot. Oh, sinapa mah satak patara to ni pa. No good satak. Charawas. Karawas. Satak very charawas. Charawas. The international airport. International Airport. Chuk. From Chuk. Chuk. ಈ ಜಾಗ ಬಂದು ಈಗೀಗ ಡೆವಲಪ್ ಆಗ್ತಿರೋಂಥ ಒಂದು ಕಂಟ್ರಿ ಆಗಿದೆ. ಮುಂದೆ ಕಾಣಿಸ್ತಿರೋದು ಒಂದು ಇಲ್ಲಿದು ಪವರ್ ಎಲೆಕ್ಟ್ರಿಸಿಟಿ ಮ್ಯಾನೇಜ್ಮೆಂಟ್. ಇಲ್ಲಿಂದನೇ ಎಲೆಕ್ಟ್ರಿಸಿಟಿ ಎಲ್ಲ ಇದಾಗೋದು. ಇದೇನು ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಇಲ್ಲಿದು ಗೌರ್ಮೆಂಟ್. ನಿಜವಾಗಿ ಹೇಳ್ಬೇಕಂದ್ರೆ ನಾವು ಇಂಡಿಯಾದವರು ಪುಣ್ಯ ಮಾಡಿದ್ದೀವಿ, ನಿಜವಾಗಿ ಪುಣ್ಯ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ನಾವು ಯೂಸ್ ಮಾಡ್ತಿರೋದು FSM ಸಿಮ್ ಅಂತ. ಇದ್ರದ್ದು ಕಾಸ್ಟ್ ಬಂದು ತುಂಬಾ ಖರ್ಚಿದೆ, ತುಂಬಾ ಕಾಸ್ಟ್. ನಿಮಗೆ ಒಂದು ಕಾರ್ಡ್ ಸಿಗುತ್ತೆ, ಇವತ್ತಿಗೆ ಊರಲ್ಲಿ ಕಾರ್ಡೇ ಸಿಗುತ್ತೆ. ಆ ಕಾರ್ಡ್ನ ಮತ್ತೆ ಮುಂದೆ ಇದರಲ್ಲಿ ತೋರಿಸ್ತೀನಿ. ಕಾರ್ಡ್ ಸಿಗುತ್ತೆ, ಕಾರ್ಡ್ ಉಜ್ಜಬೇಕು. $5 ಒಂದು ಕಾರ್ಡು ಅಂದರೆ ಇಂಡಿಯನ್ ವ್ಯಾಲ್ಯೂಗೆ $5 ಅಂತ ಬರ್ತೀಗೆ. ನಿಮಗೆ ಗೊತ್ತಿಲ್ಲ, ಲೆಕ್ಕ ಹಾಕೋರು ಗೊತ್ತಾಗುತ್ತೆ. 83 ರೂಪಾಯಿ ಅಂತ ಬಂದರೆ 80 ರೂಪಾಯಿನ ಹಾಕೊಂಡ್ರು $400 ಬೀಳುತ್ತೆ. $5ನ ನೀವು 5 ನಿಮಿಷದಲ್ಲಿ ಖರ್ಚು ಮುಗಿಸ್ಬೋದು. 5 ನಿಮಿಷ. ಇಂಟರ್ನೆಟ್ಟಿಗೆ, ಒಂದು ದಿನದ ಇಂಟರ್ನೆಟ್ಟಿಗೆ ನೀವು $3 ಕೊಡಬೇಕಾಗುತ್ತೆ ಒಂದು ದಿನಕ್ಕೆ. ಅನ್ಲಿಮಿಟೆಡ್, ಬಟ್ ಒಂದು ದಿನಕ್ಕೆ. ಸೊ ಹೆವಿ ಕಾಸ್ಟ್ಲಿ, ಹೆವಿ ಅಂದರೆ ಹೆವಿ ಕಾಸ್ಟ್ಲಿ ಇಲ್ಲಿ ಇಂಟರ್ನೆಟ್ ಅಂತ. ಇನ್ನು ಬಟ್ಟೆ ವಿಷಯ ಅಂತ ಬಂದಾಗ ಅಷ್ಟೇ, ಬಟ್ಟೆ ಅಂತೂ ಮಾತಾಡೋಂಗಿಲ್ಲ, ಬಟ್ಟೆ ಬಗ್ಗೆ ಮಾತಾಡೋಂಗೇ ಇಲ್ಲ, ಹೆವಿ ಕಾಸ್ಟ್ಲಿ. ಗಾಡಿ ಕೆಟ್ಟೋಗಿದೆ ಇಲ್ಲಿ. ಗಾಡಿ ಕೆಟ್ಟೋಗಿದೆ. ಸೊ ಹೆವಿ ಕಾಸ್ಟ್ಲಿ ಬಟ್ಟೆ ಹಾಗೆ ಅಷ್ಟೇ. ಯಾಕೆಂದರೆ ಇಲ್ಲಿ ಯಾವುದೇ ಥರದ್ದು ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. ಇಲ್ಲಿ ಎಲ್ಲ ವಿಷಯನೂ ಎಲ್ಲ ವಸ್ತು ಸಹ ಹೊರಗಡೆಯಿಂದನೇ ಇನ್ಪುಟ್ ಆಗಬೇಕು. ಹಾಗಾಗಿ ತುಂಬ ಕಾಸ್ಟ್ಲಿ ಇರುತ್ತೆ.
ಈವನ್ ಫುಡ್ ಆಗಿರ್ಬೋದು, ಪ್ರತಿಯೊಂದರಲ್ಲಿ. ಚಿಕನ್ ಮಾತ್ರ ಹೆವಿಯಾಗಿ ಸಿಗುತ್ತೆ. ಇವರು ಚಿಕನ್ ತುಂಬ ತಿಂತಾರೆ, ಹಾಗೆ ಬೀಫ್. ಯಾಕೆಂದ್ರೆ ಕ್ರಿಶ್ಚಿಯನ್ ಕಂಟ್ರಿ ಆಗಿರೋದ್ರಿಂದ ಇವರು ತುಂಬಾ ಬೀಫ್ ತಿಂತಾರೆ, ಹೆವಿ ಬೀಫ್ ತಿಂತಾರೆ. ಸೊ ಆಸ್ಟ್ರೇಲಿಯನ್ನಿಂದ ಬೀಫ್ ಎಲ್ಲ ಬರುತ್ತೆ ಇವರಿಗೆ, ಇಲ್ಲಿಗೆ ಸಪ್ಲೈ ಆಗುತ್ತೆ.